ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರದ ಹಕ್ಕಿದೆ, ಸರ್ಕಾರಕ್ಕೆ ಹೋಗುತ್ತೆ ದುಡ್ಡೆಲ್ಲ. ಇಂಥ ಕೆಲಸಗಳನ್ನು ಯಾರು ಮಾಡ್ತಿದ್ರು ಅಂದ್ರೆ ಮನುಷ್ಯರಂತೂ ಮಾಡ್ತಿರ್ಲಿಲ್ಲ. ದೇವಸ್ಥಾನ ಬಹಳ ಪುಟ್ಟದು, ಹೃದಯ ಇರಷ್ಟೇ ಪುಟ್ಟದಾಗಿದೆ, ಆದ್ರೆ ಎಕರೆಗಟ್ಟಲೆ ಉಂಬಳಿ ಹಾಕೊಟ್ಟಿದ್ದಾರೆ. ಮಸೀದಿ ಮೇಲೆ, ಯಾವುದೇ ಚರ್ಚ್ ಮೇಲೆ ಆ ರೀತಿ ಹಕ್ಕುಗಳಿಲ್ಲ, ಅಲ್ಲಿಂದ ಕಾಸು ಬರೋದಿಲ್ಲ. ರಾಕ್ಷಸರು ನೀವು ಆ ದುಡ್ಡನ್ನು ತಗೊಂಡೋಗಿ ಯಾವುದೋ ರಾಕ್ಷಸ ಸಂಸ್ಥೆಗಳಿಗೆಲ್ಲ ನೀವು ಕೊಡ್ತಾ ಇದ್ದೀರಾ ಅಂತಂದ್ರೆ ಇದು ಸಲ್ಲದ ವ್ಯಾಪಾರ ವ್ಯವಹಾರ. ಯಾಕೆ ದೇವಸ್ಥಾನಗಳ ಮೇಲೆ ನೀವು ಹಿಡಿತ ಇಟ್ಕೊಂಡಿದ್ರೆ ಸರ್ಕಾರದವರು? ಒಂದು ಕೆಲಸ ಮಾಡಿ, ಯಾವುದೇ ದೇವಸ್ಥಾನಕ್ಕೆ ₹1 ಹಾಕಬೇಡಿ, ಆ ದೇವಸ್ಥಾನವನ್ನ ನಿಮ್ಮ ಮನೇಲೆ ದುಡ್ಡು ಇಟ್ಕೊಂಡು ನೀವು ಉದ್ಧಾರ ಮಾಡಿ. ಈಗ ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರದ ಹಕ್ಕಿದೆ, ಸರ್ಕಾರಕ್ಕೆ ಹೋಗುತ್ತೆ ದುಡ್ಡೆಲ್ಲ, ಈ ರೀತಿ ಒಂದು ಕಾಯ್ದೆ ಇದೆ. ಆದರೆ ಮಸೀದಿ ಮೇಲೆ, ಯಾವುದೇ ಚರ್ಚ್ ಮೇಲೆ ಆ ರೀತಿ ಹಕ್ಕುಗಳಿಲ್ಲ, ಅಲ್ಲಿಂದ ಕಾಸು ಬರೋದಿಲ್ಲ. ಆದರೆ ಹಿಂದೂ ದೇವಸ್ಥಾನದಿಂದ ಏನೇ ಫಂಡ್ ಬಂದರೂ, ಏನೇ ದುಡ್ಡು ಬಂದರೂ ಇದು ಸರ್ಕಾರಕ್ಕೆ ಸೇರುತ್ತೆ. ಈ ರೀತಿ ಒಂದು ಕಾಯ್ದೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಮ್ಮ? ಎಲ್ಲರೂ ಇದನ್ನ ತೆಗಿಬೇಕು ಅಂತ ಕೇಳ್ತಿದ್ದಾರೆ ಹಿಂದೂಗಳು. ಯಾಕೆ ದೇವಸ್ಥಾನಗಳ ಮೇಲೆ ನೀವು ಹಿಡಿತ ಇಟ್ಕೊಂಡಿದ್ರೆ ಸರ್ಕಾರದವರು, ಫ್ರೀ ಆಗಿಬಿಡಿ ದೇವಸ್ಥಾನಗಳನ್ನ ಅಂತ? ಇದ್ರ ಬಗ್ಗೆ ಹೇಳೋದ್ರೆ ನೀವೇನು ಹೇಳ್ತೀರಾ? ಸ್ವಲ್ಪ ಕಠೋರವಾಗಿ ಹೇಳಬೇಕು ಅಂತಂದ್ರೆ, ನಿಜವಾದ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳು ಮಾಡೋ ಕೆಲಸ ಇವೆಲ್ಲ ಅಲ್ಲ. ನಮ್ಮಮ್ಮ ನಮಗೊಂದು ಮಾತು ಹೇಳ್ತಾ ಇದ್ಲು, ನಾವೇನು ದುಡ್ದಿಡಲ್ಲಪ್ಪ, ವಿದ್ಯೆ ಕೊಡ್ತೀವಿ, ಬುದ್ಧಿ ನಿನ್ನೊಳಗಿದ್ರೆ ಆ ವಿದ್ಯೆನ ಉಪಯೋಗಿಸ್ಕೊಂಡು ಬಾಳಿ ಬದುಕಿ 4 ಜನ ಬದುಕಿಸೋ. ಯಾವತ್ತೂ ಕಂಡವ್ರ ಆಸ್ತಿ ಮೇಲೆ ಕೈ ಹಾಕಬೇಡ. ಅತೀ ಕೆಟ್ಟದಾಗಿರ್ತಕ್ಕಂಥ ಒಂದು 3 ವಸ್ತುಗಳು ಹೇಳ್ತೀನಿ ನಾನು. ದೇವಸ್ವ, ಬ್ರಹ್ಮಸ್ವ, ಗುರುಸ್ವ. ಇದು ಮಹಾ ತೊಂದರೆ ಕೊಡುವಂಥ ಒಂದು ಅನಿಷ್ಠ ಪಾಪ. ದೇವಸ್ವ ಅಂದ್ರೆ ದೇವರ ಸೊತ್ತು, ಬ್ರಹ್ಮಸ್ವ ಅಂದ್ರೆ ಬ್ರಾಹ್ಮಣರ ಸ್ವತ್ತು. ಬ್ರಾಹ್ಮಣರು ಅಂದ್ರೆ ಜಾತಿಯಿಂದ ಹೇಳ್ತಾ ಇಲ್ಲ, ಬ್ರಹ್ಮಜ್ಞಾನ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಬ್ರಾಹ್ಮಣರೇ. ಅವರ ಸ್ವತ್ತನ್ನು ಅಪಹರಿಸೋದು, ದೇವಸ್ಥಾನಗಳ ಸ್ವತ್ತನ್ನು ಅಪಹರಿಸೋದು, ಮತ್ತು ದೇವಸ್ವ, ಬ್ರಹ್ಮಸ್ವ, ಗುರುಸ್ವ ಅಂದರೆ ಗುರು ಜನರ ಮಠಮಾನ್ಯಗಳನ್ನು ಅಪಹರಿಸುವುದು. ಇಂಥ ಕೆಲಸಗಳನ್ನು ಯಾರು ಮಾಡ್ತಿದ್ರು ಅಂದರೆ ಮನುಷ್ಯರಂತೂ ಮಾಡ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಅಸುರರು ಮಾಡ್ತಾ ಇದ್ರು, ಅಂದರೆ ದಾನವರು ಮಾಡ್ತಾ ಇದ್ರು. ಈಗ ಅದು ನಡೀತಾ ಇದೆ ಅಂತಂದರೆ ದೇವ ಮಂದಿರಗಳ ಧಾನ್ಯಗಳನ್ನಾಗಿ ಅಥವಾ ಜಮೀನನ್ನಾಗಲಿ ಅಥವಾ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳ ಆಸ್ತಿಗಳನ್ನಾಗಲಿ ಅಥವಾ ಗುರು ಜನರ ಮಠಮಾನ್ಯಗಳ ಹತ್ರ ವಕ್ಫ್ ಬೋರ್ಡ್ ಅಂತಂದು ನಿಲ್ಲಿಸುವಂಥದ್ದಾಗಲಿ, ಇಂಥದ್ದು ಏನೇ ಮಾಡಿದ್ರು ಇಂಥ ಮಾಡುವಂಥ ಒಂದು ಕೆಟಗರಿ ಇದೆ. ಮನುಷ್ಯರಲ್ಲಿ ಯಾರೂ ಇದನ್ನು ಮಾಡಿಲ್ಲ. ಯಾಕೆಂದರೆ ಅನಾದಿ ಕಾಲದಿಂದ ನೀನು ನೋಡು, ಒಂದೊಂದು ಸಣ್ಣ ದೇವಸ್ಥಾನಕ್ಕೆ ಎಕರೆಗಟ್ಟಲೆ ಉಂಬಳಿಗಳಿದೆ. ದೇವಸ್ಥಾನ ಬಹಳ ಪುಟ್ಟದು, ಹೃದಯ ಇರಷ್ಟೇ ಪುಟ್ಟದಾಗಿದೆ, ಆದರೆ ಎಕರೆಗಟ್ಟಲೆ ಉಂಬಳಿ ಹಾಕ್ಕೊಟ್ಟಿದ್ದಾರೆ. ಇದೇ ಮೈಸೂರು ಮಹಾರಾಜರು ಶ್ರೀಕಂಠೇಶ್ವರ ಸ್ವಾಮಿ ಮಂದಿರದಲ್ಲಿ, ನೀನು ಎಷ್ಟೋ ಜನಕ್ಕೆ ಶ್ರೀಕಂಠೇಶ್ವರನ ಗುಡಿಗೆ ಹೋಗ್ತಾರೆ, ಅಲ್ಲೇನು ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲೊಂದು ಅರಳಿ ಮರ ಇದೆ, ಆ ಅರಳಿ ಮರನ ಪ್ರದಕ್ಷಿಣೆ ಮಾಡೋನೊಬ್ಬನ ನೇಮಿಸಿದ್ದಾರೆ. ಅವನಿಗಿನ್ನು ಯಾರೋ ನೇಮಿಸಿದ್ದಾನೆ ಬಿಡು. ಅರಳಿ ಮರ ಪ್ರದಕ್ಷಿಣೆ ಮಾಡಿದ್ರೆ ಅವನಿಗೆ ಸಂಬಳ, ಗೌರ್ಮೆಂಟ್ ಸಂಬಳ ಮಹಾರಾಜರು ಕೊಡ್ತಾ ಇದ್ರು. ಪ್ರತಿನಿತ್ಯ ಕಪಿಲಾ ನದಿ ಸ್ನಾನ ಮಾಡಬೇಕು, ಅವನೊಬ್ಬ ನೇಮಿಸಿದ್ರು. ಆಗ ಅವನು ಯಾರನ್ನೋ ನೇಮಿಸಿದ್ದಾನೆ ಬಿಡಿ, ಅವನಿಗೆ ಸಂಬಳ. ರಥ ಒರೆಸುವವನಿಗೆ ಸಂಬಳ. ಆ ರಥ ಒರೆಸೋದು ಎಲ್ಲ ಬಿಡಿ, ಅದೇನೋ ಬಿಡಿ. ಅಲ್ಲಮ್ಮ, ನದಿ ಸ್ನಾನ ಮಾಡೋಕ್ಕೆ ಮತ್ತೆ ಇದು ಅರಳಿ ಮರ ಸುತ್ತಕ್ಕೆ, ಆಮೇಲೆ ಗೋವುಗಳನ್ನ ಸುತ್ತೋಕೆ. ಇದಕ್ಕೆಲ್ಲವೂ ಕೂಡ ನಮ್ಮ ಮೈಸೂರು ಮಹಾರಾಜರು ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಹಿಡ್ಕೊಂಡು ಇವತ್ತಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ಗೆ ನಂಜನಗೂಡಲ್ಲಿ ಇದು ಇವತ್ತಿಗೂ ಇದೆ. ಆದರೆ ಆ ಮೂಲ ಪರಂಪರೆಯವರು ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಇನ್ನೇನು ಯಾರು ನೇಮಿಸ್ಕೊಂಡಿದ್ದಾರೆ ಅಲ್ರಿ. ಅರಳಿ ಒಂದು ಅಶ್ವತ್ಥ ವೃಕ್ಷ ಸುತ್ತಿದ್ರೆ ಏನು ಬರುತ್ತೆ ಫಲ? ನಿಂಗೆ ರೋಗ ಹೋಗುತ್ತೆ, ರುಜಿನ ಹೋಗುತ್ತೆ. ಅದಕ್ಕೆ ನಿನಗೆ ಯಾಕೆ ಸಂಬಳ ಕೊಡಬೇಕು? ಯಾಕೆ ಕೊಟ್ಟರು ಅಂದರೆ, ಅಂಥವನು ಒಬ್ಬ ಇರಲಿ, ನಮ್ಮ ಸನಾತನ ಧರ್ಮವನ್ನು ಮುಂದುವರ್ಸೋಕೊಬ್ಬ ವ್ಯಕ್ತಿ ಇರಲಿ, ಅವನೇ ಉದ್ಧಾರ ಆಗಲಿ, ಗೌರ್ಮೆಂಟ್ ಸಂಬಳ ನಮ್ಮ ಮೈಸೂರು ಮಹಾರಾಜರ ಇದನ್ನ ಊಟ ಮಾಡಲಿ. ಇನ್ನು ನದಿ ಸ್ನಾನ ಮಾಡಿದ್ರೆ ಅವನ ಮೈ ಕೊಳೆ ಹೋಗುತ್ತೆ ಅಲ್ವಾ? ಅವನ ಮೈ ಕೊಳೆ ಹೋಗ್ಸೋಕ್ಕೆ ರಾಜರ ಬೊಕ್ಕಸದ ಹಣ. ಆದರೆ ಆ ರಾಜರ ಬೊಕ್ಕಸದ ಹಣ ಎಂಥ ಬೊಕ್ಕಸದ ಹಣ ಗೊತ್ತಮ್ಮ? ಅಮ್ಮಣ್ಣಿಯವರು, ಮೈಸೂರು ಮಹಾರಾಜರ ಕೃಷ್ಣರಾಜೇಂದ್ರ ಒಡೆಯರ ಹೆಂಡತಿ ಕೆಂಪಲಕ್ಷಮಣ್ಣಿ ಇವರದೆಲ್ಲ ಒಡವೆಗಳನ್ನು ಗಂಟಲ್ಲಿ ಕಟ್ಟಿ ಮೈಸೂರು ಮಹಾರಾಜರು 10 ರೂಪಾಯಿ ಒಡವೆನ 2 ರೂಪಾಯಿಗೆಲ್ಲ ಮಾರಿ ಈ KRS ಇದು ಎಂಥದ್ದು ಡ್ಯಾಮು ಇವತ್ತಿನ ದಿವಸ ಏನು ಮುತ್ತಿನ ಬೆಳೆಗೆಲ್ಲ ನೋಡ್ತಿದ್ದೀರಲ್ಲ, ಮೈಸೂರು ಮಹಾರಾಜರ ಕಳ್ಳ ದುಡ್ಡಲ್ಲ,
ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕ್ಷಾತ್ ಪರಮಾತ್ಮನೇ ಅವರನ್ನು ಭೂಮಿಗೆ ಕಳಿಸಿದ. ಆತ ಪಟ್ಟ ಕಷ್ಟ ಏನು? ಬಾಬಾ ಅಂತ ಕರೆದ್ರು. ಬಾಬಾ, ಅಂಬ, ಇಡೆ, ಕರ ಅಂತ ಏನೇಳು ಇದು ಯಾವ್ದು ಹಾಕ್ತೀವೋ ಬಿಡ್ತೀವೋ ಇದನ್ನಂತೂ ಹಾಕ್ಬಿಡು. ಬಾಬಾ ಬಾರಪ್ಪ ತಂದೆಯೇ, ಅಂಬ ಅಂದ್ರೆ ತಾಯಿ, ತಾಯಿಯೂ ನೀನೇ ತಂದೆನೂನೇ, ಇಡೆ ನೀನು ಇಲ್ಲಿ ಇಡಬೇಕು ಏನು ನಿನ್ನ ಕರವನ್ನು. ಬಾಬಾ, ಅಂಬ, ಇಡೆ ನಿನ್ನ ಕರವನ್ನು ಇಡಪ್ಪ. ಎಲ್ಲಿಡೋ? ನೊಂದ ಜನಗಳು, ನೊಂದ ಜೀವಿಗಳು, ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ದಲಿತರು ಅಂಥವರನ್ನೆಲ್ಲ ಮೇಲೆ ಎತ್ತಲಿಕ್ಕೆ ಆ ಪುಣ್ಯಾತ್ಮ ಮಾಡಿದಂಥ ಆ ಸಾಧನೆಯಲ್ಲಿ ಅವರನ್ನು ಇವತ್ತು ಕೆಟ್ಟದಾಗಿ ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಮೈಸೂರು ಮಹಾರಾಜರು ಇಂಥವ್ರನ್ನ ಹೊಗಳಿ ಸನ್ಮಾನಿಸಿದವರು. ಅವರ ಆಸ್ತಿ, ಅವ್ರ ಮನೆ ಎಲ್ಲ ಅಡವಿಟ್ಟು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವಿಚಾರ ಯಾಕೆ ಬಂತು ಅಂದರೆ ಅವ್ರ ಇಟ್ಟಿದ್ದ ದುಡ್ಡನ್ನು, ಪಾಪ ದಲಿತರ ಉದ್ಧಾರಕ್ಕಾಗಿ ಇಟ್ಟಂಥ ದುಡ್ಡನ್ನು ಅದನ್ನು ಬಳಿದು ಬಾಚಿಕೊಂಡು ಇನ್ಯಾವುದೋ ಮಸೀದಿ, ಇನ್ಯಾವುದೋ ಚರ್ಚು, ಈ ಕೆಲಸಕ್ಕೆ ಬರೆದಿರ್ತಕ್ಕಂಥ ರಾಹುಕೇತುಗಳು ಇವರು ಹೊಟ್ಟೆ ನೀ ತುಂಬಿಸ್ಲಿಕ್ಕೆ ಬಂದಿದೀಯಾ ಅಂದರೆ ನೀನು ಮನುಷ್ಯ ಅಂತ ನನಗನ್ಸಿಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ಈ ಬ್ರಾಹ್ಮಣರ ದುಡ್ಡನ್ನು, ಅಂದರೆ ಬ್ರಹ್ಮಜ್ಞಾನಿಗಳ ದುಡ್ಡನ್ನು ಮತ್ತು ಗುರುಗಳ ದುಡ್ಡನ್ನು, ಆಮೇಲೆ ದೇವಸ್ಥಾನಗಳ ದುಡ್ಡನ್ನು, ಆಮೇಲೆ ಯಜ್ಞಯಾಗಾದಿಗಳು ಎಲ್ಲೆಲ್ಲಿ ಮಾಡುತ್ತಿದ್ದರೋ ಅವರನ್ನು ಕೊಂದು ಬನ್ನಿ ಅಂತ ಹೇಳಿ ರಾಕ್ಷಸರು ಅವರ ಕಳಿಸ್ತಿದ್ರು. ಅಲ್ಲಪ್ಪ, ಇವತ್ತೇನು ನಡೀತಾ ಇದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಜಗಳ ಮಾಡ್ತಾ ಇದ್ದೀರಾ ನೀವಾಗ? ನೀವು ಮನುಷ್ಯರ ನಡುವೆ ಜಗಳ ನಡೆಯೋದೇ ಇಲ್ಲ. ಮನುಷ್ಯರು ಮತ್ತು ರಾಕ್ಷಸರ ಮಧ್ಯೆ ಯುದ್ಧ ನಡೀತಾ ಇರೋದು. ಇವೆಲ್ಲವೂ ಮಾಡಬೇಕಂತ ನೀವು ಕೇಳಬಾರ್ದು, ಮಾಡಬಾರದು. ಮಾಡ್ತಾ ಇದ್ದಾರೆ ಅಂದರೆ ಅವರು ಮನುಷ್ಯ ವರ್ಗದವರಲ್ಲ, ಅವರು ದಾನವ ವರ್ಗದವರು. ನಾವು ಫೈಟ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ. ಮೊದಲಿಂದ ಮಾಡ್ಕೊಂಡೇ ಬಂದಿರೋ. ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀವಿ, ದೇವಸ್ಥಾನಗಳ ದುಡ್ಡು ಮಸೀದಿಯಿಂದ ₹1 ಬರಲ್ಲ, ಆಮೇಲೆ ಇಂಥದ್ದು ಚರ್ಚಿಂದ ₹1 ಬರಲ್ಲ ರೀ. ₹1 ಅವ್ರು ಯಾಕ್ರಿ ಬರುತ್ತೆ ಅವರಿಗೆ? ಎಲ್ಲಿ ದಯ, ಎಲ್ಲಿ ದಾನ, ಎಲ್ಲಿ ಧರ್ಮ, ಎಲ್ಲಿ ನಿಷ್ಠೆ ಇದೆ ಅಂಥ ಕಡೆ ಬೇಡ ಅಂದರೂ ಬಂದು ದುಡ್ಡು ಸುರಿಯುತ್ತೆ. ನಮ್ಮಂಥವರ ನೋಡ್ರಿ, ಒಂದೇ ಸುಲಭವಾಗಿ ಹೇಳ್ತೀನಿ. ಈಗ ಆಕಳು, ದನ ಏನು ಕೊಡುತ್ತೆ? ಹಾಲು ಕೊಡುತ್ತೆ ಅಲ್ವಾ? ಆ ಹಾಲನ್ನು ಅದ್ರ ಕುತ್ತಿಗೆ ಅಂಟ್ಕೊಂಡಿರೋ ಒಂದು ಏನಿರುತ್ತೆ, ಅದಕ್ಕೆ ಏನಂತೀರಿ ನೀವು? ಉಣ್ಣೆ. ಆ ಉಣ್ಣೆ ಹಾಲು ಕುಡಿತೋ ರಕ್ತ ಕುಡಿಯುತ್ತಾ? ರಕ್ತನೇ ಕುಡಿಯುತ್ತದು. ಈ ಹಾಲನ್ನು ಕುಡಿಲಿಕ್ಕೆ ಒಂದಿಷ್ಟು ಜನ ಇದ್ದಾರೆ, ಅದ್ರ ರಕ್ತ ಕುಡಿಲಿಕ್ಕೆ ಒಂದಿಷ್ಟು ಜನ ಇದ್ದಾರೆ. ಇಂಥ ಉಣ್ಣೆಗಳ ಬಗ್ಗೆ ನಮ್ಮ ತುಳುವೊಳಗೆ ಭಾಳ ಕೆಟ್ಟ ಮಾತಿದೆ, ಹೇಳೋಕೆ ಇಷ್ಟ ಇಲ್ಲ, ಬೇಡ ಯಾಕಂದ್ರೆ ಕಾಂಟ್ರವರ್ಸಿ ಆಗಬಾರ್ದು. ಈ ಉಣ್ಣೆಗಳನ್ನು ಕಿತ್ತು ನಾವು ಜ್ಞಾನದ ಅಗ್ನಿ ಹಾಕಿ ಸುಟ್ರೇನೆ ಇದೆಲ್ಲ ಬಂದಾಗೋದು. ಹೌದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೊಂದು ಎಷ್ಟೋ ದೇವಸ್ಥಾನಗಳಿಗೆ ದೀಪ ಹಚ್ಚಲಿಕ್ಕೆ ಎಣ್ಣೆ ಇಲ್ಲಮ್ಮ. ಅಂಥ ದೇವಸ್ಥಾನಗಳಲ್ಲೂ ಇವತ್ತಿಗೂ ತ್ರಿಕಾಲ ಪೂಜೆ ನಿಂತಿಲ್ಲ. ಅಂಥ ದೇವಸ್ಥಾನಗಳಲ್ಲಿ ಮಧ್ಯಾಹ್ನ 12 ಗಂಟೆಗೆ ಹೋದರೆ ಒಂದು 10 ಜನಕ್ಕೆ ಊಟ ಅಂತೂ ಖಂಡಿತ ಹಾಕ್ತಾರೆ. ಹೀಗಾಗಿ ಸರ್ಕಾರಕ್ಕೆ ನಿಜವಾಗಿಯೂ ಯಾವುದೇ, ಈಗ ಒಂದು ತಾಯಿ ಮೇಲೆ ಅಧಿಕಾರ ಸಾಧಿಸ್ಬೇಕಾದ್ರೆ ಮಗ ತಾಯಿನ ಬೈತಾನೆ ಅಂತ ಇಟ್ಕೋ, ಮಗ ತಾಯಿನ ಹೊಡಿತಾಳೆ ಅಂತ ಇಟ್ಕೋ, ಅವ್ರ ತಾಯಿ ಮಗ ಆಗಿದ್ರೆ ಮಾತ್ರ. ಇವ್ರ ಮಕ್ಕಳು ಅಲ್ಲ, ತಾಯಿಯೂ ಅಲ್ಲ. ಇವ್ರಿಗೆ ಯಾವ ಅಧಿಕಾರ ಇದೆ ದೇವಸ್ಥಾನಗಳ ಮೇಲೆ ಹಣದ ದುಡ್ಡನ್ನು ತಗೊಳ್ಳಿಕ್ಕೆ? ಇವರು ಭಗವದ್ ಭಕ್ತರು ಅಲ್ಲ, ದೇವರನ್ನ ಸನಾತನ ಧರ್ಮವನ್ನು ನಿಂದನೆ ಮಾಡ್ತಾ ಇದ್ದಾರೆ. ಸನಾತನ ಧರ್ಮದಲ್ಲಿಯೇ ತಾನಿಯೇ ಇಂಥ ದೇವಸ್ಥಾನಗಳನ್ನು ಮಾಡೋದು, ಪೂಜೆ ಮಾಡೋದು, ದುಡ್ಡು ಹಾಕೋದೆಲ್ಲ ಇರೋದು. ಸನಾತನ ಧರ್ಮದ ವಿರೋಧಿಗಳಾದ ನೀವು ಕುನ್ನಿ ಮಾನವರಲ್ಲ, ರಾಕ್ಷಸರು. ನೀವು ಆ ದುಡ್ಡನ್ನು ತಗೊಂಡೋಗಿ ಯಾವುದೋ ರಾಕ್ಷಸ ಸಂಸ್ಥೆಗಳಿಗೆಲ್ಲ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ಇದು ಸಲ್ಲದ ವ್ಯಾಪಾರ ವ್ಯವಹಾರ. ಅಂಥದ್ದೇನಾದರೂ ಮಾಡಬೇಕು ಅಂತಿದ್ದರೆ ನರೇಂದ್ರ ಮೋದಿ ಅಂಥವರ ಒಂದು ಸರ್ವಶಕ್ತರಲ್ಲಿ ಭಗವಂತ ನಿಂತುಕೊಂಡು ಈ ದೇವಸ್ಥಾನಗಳ ದುಡ್ಡನ್ನು, ತುಂಬಿ ಹೆಚ್ಚಾದ ದೇವಸ್ಥಾನ ದುಡ್ಡುಗಳಿರ್ಬೋದು, ಅಥವಾ ಎಣ್ಣೆ ಇರ್ಬೋದು, ಅಥವಾ ಬೆಣ್ಣೆ ಇರ್ಬೋದು, ಅಥವಾ ಧಾನ್ಯ ಇರ್ಬೋದು, ಅದೆಲ್ಲವೂ ಕೂಡ ಬಡ ದೇವಸ್ಥಾನಗಳಿಗೆ, ಬಡ ಮಠಗಳಿಗೆ ಹೋಗಬೇಕೇ ಬಿಟ್ಟರೆ ಅನ್ಯ ಧರ್ಮೀಯರಾದ ಧರ್ಮ ಶಬ್ದವೇ ಬರಬಾರ್ದು. ಎಲ್ಲಿ ಹಿಂಸೆ ಎಲ್ಲಿದೆ, ಎಲ್ಲಿ ನರಹತ್ಯೆ ಎಲ್ಲಿದೆ, ಎಲ್ಲಿ ಗೋಹತ್ಯೆ ಎಲ್ಲಿದೆ, ಎಲ್ಲಿ ಇದು ಭ್ರಷ್ಟ ವಚನಗಳಿದೆ, ಅದು ಯಾವುದು ಧರ್ಮದ ಸಂಸ್ಥೆಗಳಲ್ಲ. ಅಂಥದ್ದು ಸಂಸ್ಥೆ ಅಂತ ನಾವು ಒಪ್ಕೊಳ್ಳಲ್ಲ. ಅದು ರಾಕ್ಷಸರ ಅಡ್ಡೆ. ಅಲ್ಲಿಗೆ ಈ ದೇವರ ದುಡ್ಡು ಹೋಗಕೂಡದು. ಹಂಗೆ ಹೋಗ್ತಾ ಇದೆ ಅಂದರೆ ಎಲ್ಲ ಹಿಂದೂಗಳಿಗೆ ನಾನೊಂದು ಹೇಳ್ತಾ ಇದ್ದೀನಿ, ಯಾರು ಹುಂಡಿಗೆ ಡುಬ್ಬಕ್ಕೆ ದುಡ್ಡೇ ಹಾಕಬೇಡಿ. ₹1 ಹುಂಡಿ ಡುಬ್ಬಕ್ಕೆ ಹಾಕಬೇಡಿ. ಹೌದು.
ಹಾಕಬೇಡಿ. ಆ ದುಡ್ಡನ್ನು ನೀವೇನು ಮಾಡಿ, ನೀವೇ ಇಟ್ಕೊಂಡು ನೀವೇ ಡೈರೆಕ್ಟಾಗಿ ಹೋಗಿ ಆ ಸಂಸ್ಥೆಗೆ ಏನು ಬೇಕೋ ಅದು ಮಾಡಿಬಿಟ್ಟು ಬಂದುಬಿಡಿ, ಸಮಸ್ಯೆ ಇಲ್ಲ. ಅವ್ರು ಏನು ಬೇಕಾದ್ರೆ ತಿನ್ಕೊಳ್ಳಿ, ಅವರು ಬದುಕೊಳ್ಳಿ ಬಿಡ್ರಿ. ಯಾರೀ ಅವರು ಮುಸ್ಲಿಮ್ಸು ಮತ್ತು ಅವರು ಬದುಕೊಳ್ಳಿ ಬಿಡಿ, ಅವ್ರ ಧರ್ಮ ಅವ್ರು ಚೆನ್ನಾಗಿ ಓದ್ಕೊಳ್ಳಿ, ಅವರೇ ಸ್ವಂತ ಕಷ್ಟಪಟ್ಟು ದುಡ್ಕೊಳ್ಳಿ, ಅವ್ರ ದೇವಸ್ಥಾನದಲ್ಲಿ ಹುಂಡಿ ಡಬ್ಬ ಇಟ್ಕೊಳ್ಳಿ, ಅವ್ರ ಜನಗಳಲ್ಲಿ ಬಂದು ದುಡ್ಡು ಹಾಕಲಿ, ಅವ್ರ ದುಡ್ಡು ಅವ್ರು ತಿನ್ಕೊಳ್ಳಿ. ನಮ್ಮ ದುಡ್ಡು ನಾವು ನಮ್ಮವ್ರಿಗೆ ಮಾತ್ರ ತಿನ್ನಿಸ್ತೀವಿ, ನಿಮಗೆಲ್ಲ ಕೊಡೋಕ್ಕೆ ನಾವೇನು ಬರ್ಕೊಟ್ಟಿಲ್ಲ ಸ್ವಾಮಿ. ನಿಮ್ಮ ಅಪ್ಪನ ಮನೆ ಗಂಟ ನಾವು ಬರ್ಕೊಟ್ಟು ನೀವೇನೋ ದನ ಕಟ್ಕೊಂಡು ತಿಂತೀನಿ, ಇನ್ಯಾವ ತಲೆ ಹೊಡಿತೀನಿ, ಇನ್ಯಾರ್ಯಾರ್ದು ಕೊಳ್ಳಲ್ಲಿ ಮಾಂಗಲ್ಲೆಲ್ಲ ಹರಿದ್ಬಿಟ್ಟು ನೀ ಅಡ್ಡ ಮಲ್ಕ ನಾವು ಉದ್ದ ನಿಂತ್ಕೊತೀನಿ ಅಂತ ಏನೇನೋ ಹಾಕೋಕ್ಕೆ ಅಲ್ಲ, ನಿಮಗೆಲ್ಲ ದುಡ್ಡು ಕೊಡೋಕ್ಕೆ ನಾವು ರೆಡಿ ಇಲ್ಲ. ಕೊಡ್ತಾ ಇದ್ದರೆ ಆ ಸಂಸ್ಥೆಗಳನ್ನು ಧಿಕ್ಕಾರ ಮಾಡ್ತೇನೆ, ಆ ಸಂಸ್ಥೆಗಳಿಗೆ ದುಡ್ಡು ಹಾಕುವಂಥ ಭಕ್ತರನ್ನು ಧಿಕ್ಕಾರ ಮಾಡ್ತೇನೆ. ಒಂದು ಕೆಲಸ ಮಾಡಿ, ಯಾವುದೇ ದೇವಸ್ಥಾನಕ್ಕೆ 1 ರೂಪಾಯಿನೂ ಹಾಕಬೇಡಿ, ಆ ದೇವಸ್ಥಾನವನ್ನು ನಿಮ್ಮ ಮನೇಲೇ ದುಡ್ಡು ಇಟ್ಕೊಂಡು ನೀವು ಉದ್ಧಾರ ಮಾಡಿ.